Hi everyone, this is Anusha and welcome to my channel. Today is Friday. It's Friday evening, like ಅಫಿಷಿಯಲ್ ಆಗಿ ಒಂಥರ ಈವ್ನಿಂಗ್ ಇಂದ ವೀಕೆಂಡ್ ಸ್ಟಾರ್ಟು. ಸೊ ಈಗ ಮಾರ್ನಿಂಗ್ ನಾನು ವಿಡಿಯೋ ಎಂಡ್ ಮಾಡಿದೆ. ಇವತ್ತು ತುಂಬಾ ಕೆಲಸ ಆಯಿತು. ಮಾರ್ನಿಂಗಿಂದ ತುಂಬ ಕೆಲಸ ಮಾಡಿದೆ. ವಾಟ್ ಅಂದರೆ ಲಾಂಡ್ರಿನೇ ತುಂಬ ಆಯ್ತಾ. ಬಟ್ಟೆ 2 ಸೆಟ್ ವಾಷಿಂಗ್ ಮಿಷಿನ್ಗೆ ಹಾಕು, ತೆಗಿ, ಸ್ಪಿನ್ನಿಗೆ ಹಾಕು, ಒಣ ಹಾಕು, ಅದೆಲ್ಲ ಸ್ವಲ್ಪ ಕೆಲಸ ಆಯಿತು. ಆಮೇಲೆ ಪೂಜೆ ಶುಕ್ರವಾರ, ಇವತ್ತು ಕೊನೆ ಆಷಾಢ ಬೇರೆ ಅಲ್ಲ. ಸೊ ಇವತ್ತು ತುಂಬ ಲೈಕ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಆಲ್ ದ್ಯಾಟ್. ಈವ್ನಿಂಗ್ ಮಧ್ಯಾಹ್ನದಂಗೆ ಸಮತ್ವ ಬೊಟಿಕ್ಗೆ ಹೋದೆ, ಬ್ಲೌಸ್ ಎಲ್ಲ ಸ್ಟಿಚಿಗೆ ಕೊಟ್ಬಿಟ್ಟು ಬಂದೆ. ಬಾತ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ವಾಸ್ ಅ ಲಾಂಗ್ ಡೇ. ಒಂಥರ ಚೆನ್ನಾಗಿ ಅನಿಸ್ತು ನನಗೆ. ನಾನೇನು ವ್ಲಾಗ್ ಮಾಡ್ತಿರ್ಲಿಲ್ವಲ್ಲ, ಶಾರ್ಟ್ಸ್ ಫಿಲ್ಮ್ ಮಾಡಿದ್ದೀನಿ, ಬಟ್ ವ್ಲಾಗ್ ಅದಕ್ಕೋಸ್ಕರನೇ ಎಂಡ್ ಮಾಡಿದೆ. ಇವತ್ತು ಸ್ವಲ್ಪ ಆರಾಮಾಗಿ ಕಾಮಾಗಿ ಪೂಜೆ ಎಲ್ಲ ಮಾಡೋಣ ಅಂತ. ಇವತ್ತೇನು ವಿಡಿಯೋನೇ ಮಾಡಬಾರ್ದು ಅಂದ್ಕೊಂಡೆ. ಇಲ್ಲಿ ನೋಡಿ, ಸೊ ಮಸಾಲೆನೂ ಎಲ್ಲ ರುಬ್ಬಿಟ್ಟಿದ್ದೀನಿ ಬಾತ್ಗೆ. ಗ್ರೀನ್ ಚಿಲ್ಲಿದು ಗ್ರೀನ್ ಕಲರ್ ವೆಜಿಟೇಬಲ್ ಪಲಾವ್ ಥರ ಮಾಡೋಣ ನೈಟ್ಗೆ ಅಂತ. ಆದರೆ ಟ್ವಿಸ್ಟ್ ಏನಂದರೆ, ಇವಾಗ ಈವ್ನಿಂಗ್ ಆಯಿತಾ, ಇಟ್ಸ್ ಬೀನ್ 5:30 ಆಗ್ತಿದೆ, 5:36. ಪ್ರೀತಮ್ ಕಾಲ್ ಮಾಡಿಬಿಟ್ಟು ಆಚೆ ಹೋಗೋಣ ಅಂತ ಹೇಳ್ದ. ಲೈಕ್ ನಾನು ಮಸಾಲೆನೂ ಕೂಡ ಈಗ ರುಬ್ಬಿಟ್ಬಿಟ್ಟೆ, ಬಿಕಾಸ್ 7:30 ಹಂಗೆ ಮಾಡಿಬಿಡೋಣ, ಬಿಸಿ ಬಿಸಿ ಬಾತ್ ತಿನ್ನೋಣ ಅಂತ ಅಂದ್ಬಿಟ್ಟು. ಇನ್ನೂ ವೆಜಿಟೇಬಲ್ ತರಕಾರಿ ಹೆಚ್ಚೋದು ಬಾಕಿ ಇದೆ. ಬಟ್ ಹೀ ಈಸ್ ಟೆಲ್ಲಿಂಗ್ ನಾವು ಲೆಟ್ಸ್ ಗೋ ಔಟ್ ಅಂತ. ನನಗೂ ಹೋಗಿ ತುಂಬ ದಿನ ಆಗಿಬಿಟ್ಟಿದೆ. ನಾನು ಪ್ರೀತಮ್ ಆಚೆ ಒಂದು ಪಬ್ಗೋ ಅಥವಾ ನಾವು ಒಂದು ನೈಟ್ ಡಿನ್ನರ್ ಡೇಟ್ ಥರ ಹೋಗಿ ಮೋರ್ ದ್ಯಾನ್ 2 months, ನಿಯರ್ಲಿ ಮೋರ್ ದ್ಯಾನ್ 2 months. ಸೊ ನನಗೂ ಹೋಗೋಣ ಅಂತಿದೆ. ನಾನು ನಾಳೆ ಹೋಗೋಣ ಅಂದೆ, ಬಟ್ ಟುಮಾರೋ ವೀಕೆಂಡ್ ಅಗೇನ್ ವಿ ಆರ್ ಗೋಯಿಂಗ್ ಔಟ್. ಸೊ ಹೋಗೋಣ ಅಂತ ಇದ್ದಾನೆ, ನನಗೂ ಹೋಗೋಣ ಅಂತ ಅನಿಸ್ತಿದೆ. ಸೊ ಏನು ಮಾಡೋದಂತ ಗೊತ್ತಿಲ್ಲ. ಫಸ್ಟೇ ಡಿಸೈಡ್ ಮಾಡಿದರೆ, ಸೊ ನಾನು ಪಲಾವ್ಗೆ ಏನೂ ರೆಡಿ ಮಾಡ್ಕೊತಾ ಇರಲಿಲ್ಲ ಬಾತ್ಗೆ. ಬೆಳಗ್ಗೆನೇ ಎಲ್ಲ ಮಾಡಿದ್ದೀನಿ. ನನಗೆ ಅದೊಂದು ಖುಷಿ ಇದೆ. ಇಡೀ ಮನೆ ಕ್ಲೀನ್ ಮಾಡಿದ್ದೀನಿ, ದೇವ್ರ ಪೂಜೆ ಮಾಡಿದ್ದೀನಿ. ಟುಡೇ ವಾಸ್ ಲೈಕ್ ಅ ಲಾಂಗ್ ಡೇ ಫಾರ್ ಮೀ. ಬಟ್ ಇವಾಗ ಒಂದು ರೌಂಡ್ ಹೋಗೋಣ ಅಂತ ಅನಿಸ್ತಿದೆ ನನಗೂ. ದೇವ್ರ ದೀಪ ಸ್ವಲ್ಪ ಹಚ್ಚೋಣ ಅಂದ್ಕೊಂಡೆ, 6 o'clock ಆಗಲಿ ಆಮೇಲೆ ಹಚ್ಚೋಣ ಅಂತ. ಒಂದು ಕೆಲಸ ಇವತ್ತು ಆಗಲಿಲ್ಲ, ದಟ್ ಐ ವಾಂಟ್ ಟು ಗೋ ಫಾರ್ ಸಲೂನ್. ಸೊ ನಾನು ವ್ಯಾಕ್ಸಿಂಗ್ ಮಾಡಿಸಿ ಮೋರ್ ದ್ಯಾನ್ ಅ ಮಂತ್ ಆರ್ ಮೇ ಬಿ ನಿಯರ್ಲಿ 2 months. ಸೊ ಅದಕ್ಕೆ ವ್ಯಾಕ್ಸ್ಗೊಂದು ಹೋಗಬೇಕಿತ್ತು. ಹಾಗೆ ಸ್ವಲ್ಪ ಅಪಲಿಪ್ ಆ ಥರ ಮಾಡಿಸ್ಕೊಳ್ಬೇಕಿತ್ತು. ಅದೊಂದು ಆಗಲಿಲ್ಲ, ಬಿಕಾಸ್ ಮಳೆ ಬರ್ತಿದೆ. ಮಳೆ ಬಂದುಬಿಡ್ತು ಈವ್ನಿಂಗ್, ಹಾಗಾಗಿ. ಸೊ ಅದೊಂದು ಪೆಂಡಿಂಗ್ ಇದೆ. ಆ್ಯಂಡ್ ಶುಡ್ ಐ ಗೆಟ್ ರೆಡಿ ಆ್ಯಂಡ್ ಗೋ ನವ್? ಇದೆಲ್ಲ ನನ್ನ ಡಿಸಿಷನ್ ಮೇಲೆ ನಿಂತಿದೆ ಇವಾಗ. ಶುಡ್ ಐ ನೀಡ್ ಟು ಗೋ ಆರ್ ವಾಟ್ ಅಂತ. ನನಗೆ ಹೋಗ್ಬೇಕಂತ ಇದೆ, ಬಿಕಾಸ್ ಬೆಳಗ್ಗೆಯಿಂದ ನಾನು ಎಲ್ಲ ಕೆಲಸ ಮಾಡಿದ್ದೀನಿ. ಅನುಷಾ ವ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ಬ್ಲಾಬ್ಲರೇನೆ. ವೆಲ್ಕಮ್ ಟು ರ್ಯಾಂಡಮ್ ವೀಕೆಂಡ್ ವ್ಲಾಗ್, ಬಿಕಾಸ್ ಟುಡೇ ಇಸ್ ಫ್ರೈಡೇ. ಐ ಮೇ ಕಂಟಿನ್ಯೂ ದಿ ವ್ಲಾಗ್ ಟುಮಾರೋ, ಡೇ ಆಫ್ಟರ್, ಆ ಥರ ಗೊತ್ತಿಲ್ಲ. ಇಫ್ ಸಮಥಿಂಗ್ ಈಸ್ ಹ್ಯಾಪನಿಂಗ್ ಐ ಆಮ್ ಗೋನಾ ವ್ಲಾಗ್. ಸೊ ಈಗ ಕ್ವಿಕ್ಕಾಗಿ ಐಲ್ ಗೆಟ್ ರೆಡಿ ಟು ಗೋ ಔಟ್. ಗೊತ್ತಿಲ್ಲ ಯಾವ ಪ್ಲೇಸ್ ಹೋಗ್ತೀವಿ ಅಂತ. ಟಾಪಿಕ್ ಅಂತ ಏನೋ ಒಂದು ಹೇಳ್ತಿದ್ದೆ, ನಾನು ಇಲ್ಲ ಬೇಡ ಅಂತ ಇದ್ದೆ, ಬೇರೆ ಪ್ಲೇಸ್ ಹೋಗೋಣ ಎಲ್ಲರೂ ಅಂತ. ನೋಡೋಣ. ಐಲ್ ಗೆಟ್ ರೆಡಿ ಆ್ಯಂಡ್ ದೆನ್ ಐಲ್ ಸಿ ಯು ಆಲ್. ಸೂಪರ್ ಡೂಪರ್ ರೆಡಿ ಲೈಕ್ ದಿಸ್. ಐ ಆಮ್ ವೇರಿಂಗ್ ದಿಸ್ ವೆಸ್ಟ್ ಸೈಡ್ ಟಾಪ್. ಸೊ ಎಷ್ಟು ಹಸಲ್ ಆಯ್ತು ಗೊತ್ತಾ. ಗೆಟ್ ರೆಡಿ ವಿತ್ ಮೀ ಫಿಲ್ ಮಾಡಿದ್ದೀನಿ ಯಾವ್ದು ಹಾಕ್ಕೊಳ್ಳೋದು ಅಂತ. ಬಿಕಾಸ್ ಕೆಲವೊಂದು ಇಂಪಾರ್ಟೆಂಟ್ ಲೈಕ್ ಪ್ಯಾಂಟ್ಸ್ ಅದೆಲ್ಲ ನಂಗೆ ಫಿಟ್ ಆಗೋದೆಲ್ಲ ವಾಷಿಂಗ್ ಮಿಷಿನ್ ಒಳಗಡೆ ಇದೆ. ಸೊ ಹಾಗಾಗಿ ಯಾವ್ದು ಫಿಟ್ ಆಗೋದು ಅಂತ ಫೈನಲಿ ಐ ಆಮ್ ವೇರಿಂಗ್ ದಿಸ್ pant, trouser with this crop top, and this is how my makeup look is. No makeup, nothing, like just a bit of concealer ಮತ್ತೆ foundation. ಚೂರು ಕನ್ಸೀಲರ್ ಹಾಕಿಲ್ಲ, ಫೌಂಡೇಶನ್ನೇ ಚೂರು ಹಾಕ್ಕೊಂಡಿದ್ದೀನಿ. ಆ್ಯಂಡ್ little bit blush and this red lipstick. It's a Ruby Woo perfect red matte lipstick from MAC, one of my favorite. And this is how I am ready. And idvan memory nim jothe share ಮಾಡಬೇಕು. This earrings I got from Shimla. So ಇವಾಗಲೇ ಹಾಕ್ಕೊಂತಾ ಇರೋದು, ಯೂಸ್ ಮಾಡ್ತಾ ಇರೋದು. And I'm carrying this H&M bag. So this is the final look. Come now, let's go. ಎಲ್ಲಿ ಹೋಗ್ತಿದ್ದೀನಿ ಏನಂತ ಗೊತ್ತಿಲ್ಲ, ಬಿಕಾಸ್ ರೆಡಿ ಆಗೋದಕ್ಕೆ ಸ್ವಲ್ಪ ಟೈಮ್ ಆಗಿಬಿಡ್ತಲ್ಲ. ಪ್ರೀತಮ್ ಈಸ್ ಆಲ್ರೆಡಿ ರೆಡಿ. ಸೊ ಈಗ ಆನ್ ದ ವೇ ಹೋಗ್ತಾ ಎಲ್ಲಿ ಹೋಗ್ತಿದ್ದೀವಿ ಏನು ಹೇಳ್ತೀನಿ. ಕಮ್ ನಾವು ಲೆಟ್ಸ್ ಗೋ ಟುಗೆದರ್ ಫಾರ್ ಅ ಡಿನ್ನರ್ ಡೇಟ್. ಐ ಆಮ್ ಎಕ್ಸೈಟೆಡ್ ಬಿಕಾಸ್ ಮೋರ್ ದ್ಯಾನ್ 2 months ನಾನು ಹೇಳ್ದಂಗೆ ಆಗಿದೆ ನಾವು ಹೋಗಿ. ಸೊ So finally we came to Topic only. So Topic Craft Bar and Kitchen. Here we are.
ordered sunset sip. Hi everyone, good morning. This is the next day. So yesterday was so much fun. ಎಷ್ಟೊಂದು ದಿನ ಆಗಿತ್ತು ನಾನು ಪ್ರೀತಮ್ ಹತ್ರ ಪ್ರೈವೇಟ್ ಆಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಡಿನ್ನರ್ ಡೇಟ್ಗೆ ಹೋಗಿ ಆಲ್ ದಟ್. ಸೊ ಎಸ್ಟರ್ಡೇ ವಾಸ್ ನೈಸ್. ನಾವು ತುಂಬ ಲೇಟ್ ನೈಟ್ ಏನು ಬರಲಿಲ್ಲ. ವಿ ರೀಚ್ಡ್ ಹೋಮ್ ಇನ್ ಟೈಮ್ ಬಿಕಾಸ್ ನಮ್ಮ ಮನೆಗೆ ತುಂಬಾ ಹತ್ತಿರ ಇದೆ, ತುಂಬ ದೂರ ಇಲ್ಲ. ಆ್ಯಂಡ್ ನಾವು ನೈಸ್ ರೋಡ್ ಮೂಲಕ ಬಂದ್ವಲ್ಲ, ಹಾಗಾಗಿ ಈಗ ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂದರೆ ಟುಡೇಸ್ ವೀಕೆಂಡ್ ಸ್ಯಾಟರ್ಡೆ ಆ್ಯಂಡ್ ಪ್ರೀತಮ್ ಹ್ಯಾಸ್ ಸಮ್ ವರ್ಕ್ ಇನ್ BTM. ಸೊ ಬರ್ತೀಯಾ, ಜಾಯಿನ್ ಆಗ್ತೀಯಾ ಅಂತ ಅಂದ. ನಾನು ಓಕೆ ಚಲೋ ಎಸ್ ಅಂದೆ. ಆಬ್ವಿಯಸ್ಲಿ ಒಬ್ಬಳೇ ವೀಕೆಂಡಲ್ಲಿ ಮನೇಲಿ ಕೂತ್ಕೊಂಡು ಏನು ಮಾಡಲಿ, ನೆನ್ನೆನೂ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿದ್ದೀನಿ, ಎವ್ರಿಥಿಂಗ್ ಈಸ್ ಡನ್ ಅನ್ನೋ ಥರ ಇತ್ತು. ಅದಕ್ಕೆ ಓಕೆ ಫೈನ್ ನಾನು ಬರ್ತೀನಿ. ಎನಿಹೋ ಒಂದು ಮಧ್ಯಾಹ್ನ ಒಂದು ಈವ್ನಿಂಗ್ ಅಷ್ಟರಲ್ಲಿ ಬರ್ತೀವಿ. ಈಗ 10 o'clock. ಸೊ ಐ ಆಮ್ ಕ್ವಿಕ್ಲಿ ರೆಡಿ, ಕ್ಯಾಶುವಲ್ ಆಗಿ ರೆಡಿ ಆಗಿದ್ದೀನಿ. ದಿಸ್ ಟಾಪ್ ವಿಚ್ ಐ ಗಾಟ್ ಫ್ರಮ್ ಟ್ರೆಂಡ್ಸಲ್ಲಿ 70% ಆಫ್ ನಡೀತಿದೆ. ಈವನ್ ರೈಟ್ ನಾವು ನಡೀತಿದೆ. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್. ಐ ಗಾಟ್ ದಿಸ್ ಟಾಪ್ ಫಾರ್ ಸಮ್ 350 ಆ ಥರ. ಸೊ ಆ್ಯಂಡ್ ದಿಸ್ ಪ್ಯಾಂಟ್ ಇದು ಟ್ರೆಂಡ್ಸ್ದೇ, ಬಟ್ ದಿಸ್ ಪ್ಯಾಂಟ್ ಇಸ್ ಸೋ ಗುಡ್. ಇದು ಆಫರಲ್ಲ, ನಾನು ಮುಂಚೆನೇ ತೊಗೊಂಡಿದ್ದೆ. ಸೊ ಇದೆರಡು ಪೇರ್ ಮಾಡಿದ್ದೀನಿ. ಆಲ್ವೇಸ್ ಕ್ಯಾರಿಂಗ್ ಮೈ ಟೋಟ್ ಬ್ಯಾಗ್. ಆ್ಯಂಡ್ ಪ್ರೀತಮ್ ಹೇಳ್ತಾ ಇದ್ದ ಅಲ್ಲಿ BTM ಅಲ್ಲಿ ಶಾಪರ್ ಸ್ಟಾಪ್ ಅಥವಾ ಮಾಲ್ ಅದೆಲ್ಲಿದೆ ಅಲ್ಲಿ ನಿಲ್ಲಿಸ್ತೀನಿ, ಸೊ ನೀನು ಅಲ್ಲೆಲ್ಲ ಓಡಾಡು ಆ್ಯಂಡ್ ನಿಂಗೆ ಮುಂದೆ ಹೋಗ್ಬೇಕಂದ್ರೂ ವೇಗ ಸಿಟಿ ಮಾಲ್ ಹೋಗ್ಬೇಕಂತಿದೆ. ಸೊ ಅದು ನಿಯರ್ ಇದೆ, ಹೋಗು ಚೆಕ್ ಮಾಡು ಅಂತೆಲ್ಲ ಅಂತಿದ್ದ. ಈಗ 2 months ಆಗ್ತಿದೆ ಶುಡ್ ಐ ಗೋ ಆರ್ ವಾಟ್ ಅಂತ. ಯಾಕಂದರೆ ನಾನು ಎಷ್ಟು ಶಾಪಿಂಗ್ ಮಾಡ್ತೀನಿ. ಸೊ ಅಲ್ಲಿ ಹೋಗಿ ಶಾಪಿಂಗ್ ಅಂತೂ ಮಾಡಲ್ಲ, ಒಂದು ರೌಂಡ್ ಓಡಾಡಿಕೊಂಡು ವಿಂಡೋ ಶಾಪಿಂಗ್ ನಿಮ್ಮನ್ನೂ ಎಲ್ಲ ಕರ್ಕೊಂಡು ಜೊತೆಗೆ ಹೋಗ್ಕೊಂಡು ಓಡಾಡ್ಕೊಂಡು ಬರೋದು ಅಷ್ಟೇ ನನಗೆ ಪ್ಲ್ಯಾನ್ ಇರೋದು. ಆ್ಯಂಡ್ ನನಗೆ ನೆನ್ನೆ ಗೊತ್ತಾಯಿತು ವೆನ್ ಐ ಆಮ್ ಡೂಯಿಂಗ್ ಮೈ ಗೆಟ್ ರೆಡಿ ವಿತ್ ಮೀ ಆರ್ ನೆನ್ನೆ ಟ್ರೈ ಮಾಡಬೇಕಾದ್ರೆ, ಬಿಕಾಸ್ ಸಮ್ 2 jeans ನಾನೇನೋ ವಾಶ್ಗೆ ಹಾಕ್ಬಿಟ್ಟಿದ್ದೆ. ದ 2 jeans ಆರ್ ಲೈಕ್ ಮೈ ಸ್ಟೇಪಲ್. ಸೊ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಆ್ಯಂಡ್ ಎಲ್ಲ ಕಡೆ ಹಾಕೊಂಡು ಹೋಗ್ತೀನಿ. ಅದು 2 ವಾಶ್ಗೆ ಹಾಕಿದ್ನ ಮುಂಚೆ ಎಲ್ಲ ಯೂಸ್ ಮಾಡೋದೆಲ್ಲ ಇದೆ, ಬಟ್ ನಂಗೆ ಯಾವುದು ಫಿಟ್ ಆಗ್ತಿಲ್ಲ. ಸೊ ಅಲ್ಲಿಗೆ 1 round ದಪ್ಪ ಆಗಿದೆ. 1 round ಸಣ್ಣ ಆಗಿಬಿಟ್ರೆ ನನಗೆ ಅದೆಲ್ಲ ಫಿಟ್ ಆಗುತ್ತೆ. ಸೊ ನಂಗೆ ಯಾವ ಟ್ರೌಸರ್ಸ್ ಯಾವ ಪ್ಯಾಂಟ್ ಆಗ್ತಿಲ್ಲ. ಸೊ ಆದರೆ 1 ಪ್ಯಾಂಟ್ 1-2 ಜೀನ್ಸ್ ಅಥವಾ ಒಂದು ಎಲ್ಲದಕ್ಕೂ ಸೂಟ್ ಆಗೋ ಥರ 1 ಜೀನ್ಸ್ ಅಥವಾ ಟ್ರೌಸರ್ಸ್ ನೋಡ್ತೀನಿ. ಆದರೆ ಅದು ನನ್ನ ಬಡ್ಜೆಟಲ್ಲಿದ್ದರೆ ಅಷ್ಟೇ, ಬೇರೆ ಏನೇನು ಶಾಪಿಂಗ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ನೌ ಐ ಆಮ್ ರೆಡಿ ಲೈಕ್ ದಿಸ್. ಕಮ್ ನೌ ಲೆಟ್ಸ್ ಗೋ ಎಕ್ಸ್ಪ್ಲೋರ್ BTM. ಸೊ BTM ನಾನು ಒಂದ್ಸರಿ ಹೋಗಿದ್ದೆ, ನಿಮ್ಗೆ ಗೊತ್ತಿರುತ್ತೆ. ಸೊ BTM HSRಗೆಲ್ಲ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ನಲ್ಲ, ಅದೇ ಫಸ್ಟ್ ನಾನು ಆ ಥರ ಹೋಗಿದ್ದು. ಸೊ ದಿಸ್ ವಿಲ್ ಬಿ ಮೈ ಸೆಕೆಂಡ್ ಟೈಮ್. ಲೆಟ್ಸ್ ಗೋ. ದಿಸ್ ಇಸ್ ಹೌ ಮೈ ವೀಕೆಂಡ್ ಈಸ್. ಐ ಆಮ್ ಹ್ಯಾಪಿ. ನಂಗೆ ಏನಾರು ಇರಬೇಕು ವೀಕೆಂಡಲ್ಲಿ ಮನೇಲೇ ಇದ್ದು ಅಥವಾ ಒಂಥರ ಬ್ಲಾ ಥರ ಇದ್ದರೆ ವೀಕೆಂಡ್ ಐ ಡೋಂಟ್ ಲೈಕ್. ಈ ಥರ ಅಟ್ಲೀಸ್ಟ್ ಏನು ಶಾಪ್ ಮಾಡಿಲ್ಲ ಅಂದರೂ ಓಡಾಡ್ಕೊಂಡು ಬರೋ ಥರ ಏನಾದ್ರು ಇರಬೇಕು. Actually, I came to Gopalan Mall, ನೋಡಿದ್ರಲ್ಲ BTM ಹತ್ರ. ಸೊ ದಿಸ್ ಇಸ್ ನಾಟ್ ಲೈಕ್ ಮಾಲ್ ಬಿಕಾಸ್ ಇಲ್ಲಿ ವೀಸಾ ವೆರಿಫಿಕೇಷನ್ ಹತ್ರ ವೀಸಾ ಅಪ್ಲಿಕೇಶನ್ ಸೆಂಟರ್ ಇದೆ. ಆ್ಯಂಡ್ ಇಲ್ಲಿ ಏನೂ ಇಲ್ಲ. ಐ ಜಸ್ಟ್ ಶೋ ಯು ಆಲ್. ಸಿ ದಿಸ್ ಇಸ್ ಲೈಕ್ ದಿಸ್ ಒಂಥರ ಆಫೀಸ್ ಥರ ಇದೆ. ಇಟ್ಸ್ ನಾಟ್ ಲೈಕ್ ಅ ಮಾಲ್. ಏನಂದರೆ ಒಂದು 2-3 ಫುಡ್ ಇದೆ ಅಷ್ಟೇ. ಲೈಕ್ ಟಾಕೋ ಬೆಲ್ ಆ್ಯಂಡ್ ಗೋ ಬೌಲಿಂಗ್ ಪ್ಲೇಯಿಂಗ್ ಏರಿಯಾ ಒಂದೇನೋ ಇದೆ ಅಷ್ಟೇ. ಕ್ಯಾನ್ ಯು ಸಿ ದಟ್ ದೆರ್ ಇಸ್ ನಥಿಂಗ್ ಹಿಯರ್. ಬೆಟರ್ ಐ ವಿಲ್ ಗೋ ಡೌನ್ ಸೊ ದಟ್ ಇಲ್ಲಿ ಪಕ್ಕ ಶಾಪರ್ ಸ್ಟಾಪ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಬೇಗ ಸಿಟಿ ಮಾಲ್ ಹೋಗೋಣ. ಒಂದೇ ಬಸ್ಸೇ ಸಿಗುತ್ತೆ, ಇಲ್ಲೇ ಒಂದೇ ರೋಡ್ ಅಂತೆ ಹೋಗ್ಬೋದಂತೆ. ಪ್ರೀತಮ್ ಸೆಟ್ ಮೀ ದ್ಯಾಟ್.
ಹ್ಯೂಜ್ ರೇಂಜ್ ಕಲೆಕ್ಷನ್ ಇದೆ, ಲೈಕ್ 50, 60, 70% ಆಫ್ ಆನ್ ಆಲ್ ದೀಸ್ ಬ್ರ್ಯಾಂಡ್ಸ್. ನೈಸ್ is only and Veromoda, all these brands are so good and offer kuda ide. Came back from Shoppers Stop. Oh my god, the collection was beautiful, like and agirbodu Veromoda, Zinc London, only all those brands and 50 to 60% off, flat 799. ತುಂಬಾ ಚೆನ್ನಾಗಿತ್ತು. I controlled myself not to stop. ಒಂದು ಜೀನ್ಸ್ ಟ್ರೈ ಮಾಡಿದೆ ಗ್ಯಾಪ್ದು, ಬಟ್ ಅದು ಲೋ ವೇಸ್ಟ್ ಇತ್ತು, ನನಗೆ ಹೈ ವೇಸ್ಟ್ ಜೀನ್ಸೇ ನಾನು ಹಾಕೋದು, ಹಾಗಾಗಿ ತೊಗೊಳ್ಳಿಲ್ಲ. ಈಗ ಪಕ್ಕನೇ ಬಸ್ ಸ್ಟ್ಯಾಂಡ್ ಇದೆ, ಬಂದು ಕೂತಿದ್ದೀನಿ, ನೋಡೋಣ. ಇದೇ ರೋಡಲ್ಲಿ ಹೋಗುತ್ತೆ, ಇನ್ ದಿಸ್ ರೋಡ್ ಓನ್ಲಿ ಇಟ್ ವಿಲ್ ಗೋ. ಏನಿಗೆ ವೇಗಾ ಸಿಟಿ ಮಾಲ್ಗೆ ಹೋಗಿ ಆರಾಮಾಗಿ ಅಲ್ಲಿ ಏನಾದ್ರು ತಿನ್ನೋಕ್ಕಾದ್ರೆ ತಿಂತೀನಿ, ಬಿಕಾಸ್ ಪ್ರೀತಮ್ ಅಲ್ಲೇ ಬಂದು ಜಾಯ್ನ್ ಆಗ್ತೀನಿ ಇಫ್ ಯು ಗೋ ದೇರ್ ಅಂತ ಹೇಳಿದ್ದಾನೆ. ಹಾಗಾಗಿ ನೋಡೋಣ, ಈಗ ವೇಗಾ ಸಿಟಿ ಮಾಲ್ಗೆ ಹೋಗ್ತೀನಿ. ದ ವೈಬ್, ಈ ಏರಿಯಾನು ಒಂಥರ ಚೆನ್ನಾಗಿದೆ, ಲೈಕ್ ಮೆಟ್ರೋನೂ ಇದೆ, ಎವ್ರಿಥಿಂಗ್ ಈಸ್ ನೈಸ್. ಅಂದರೆ ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿದೆ. ಇನ್ನು BMTC ಇಲ್ವಾ? BMTC ಹತ್ತೋದೇ ಬೇಡವಾಗಿತ್ತು, ಲಿಟ್ರಲಿ 10 ಹೆಜ್ಜೆ ಇಟ್ಟರೆ ಹಾಗೆ ಹೋಗ್ತಿತ್ತು ಗುರು, ನಂಗೆ ಗೊತ್ತಿಲ್ಲ, ಇಳಿಸೇ ಬಿಟ್ರು ನೆಕ್ಸ್ಟ್ ಸ್ಟಾಪು. ನಾನು ಹತ್ತಿದ್ದು ನೆಕ್ಸ್ಟ್ ಸ್ಟಾಪ್ ಮಾಲು. As soon as I enter Smooth, I'm gonna have it, bro. ಇವಾಗ ಖುಷಿ ಆಗ್ತಿದೆ ನನಗೆ, ಲೈಕ್ ಶಾಪರ್ ಸ್ಟಾಪ್ ಮತ್ತು ಅಲ್ಲೆಲ್ಲ ಹೋದ್ನಲ್ಲ ಗೋಪಾಲನ್ ಮಾಲ್ಗೆ, ಏನೂ ಇರಲಿಲ್ಲ. ಐ ಫೆಲ್ಟ್ ಬ್ಯಾಡ್ ಆ್ಯಕ್ಚುಲಿ, ಅಯ್ಯೋ ಡಿಸಪಾಯಿಂಟ್ ಆಯಿತು, ಅಯ್ಯೋ ಇಷ್ಟು ದೂರ ಬಂದಲ್ಲ ಅಂತ. ನಾವು ಐ ಆಮ್ ಫೀಲಿಂಗ್ ಗುಡ್ ಬಿಕಾಸ್ H&M ಇದೆ, ಅಜಾಟೆ ಇದೆ. ಐ ವಾಂಟ್ ಟು ಟ್ರೈ ಅಜಾಟೆ, ಹೊಸದಾಗಿ ಓಪನ್ ಆಗಿದೆ ಹಿಯರ್. ಅಜಾಟೆ ಲೈಕ್ ಚಾಲೆಂಜ್ ಮಾಡಬೇಕಾ ಕಮೆಂಟ್ಸಲ್ಲಿ ಹೇಳಿ. ಅಜಾಟೆ ಫ್ಯಾಷನ್, ಇಟ್ಸ್ ನಥಿಂಗ್ ಬಟ್ ಆಜಿಯೋದಲ್ಲಿ ಹೋಮ್ ಗ್ರೋನ್ ಬ್ರ್ಯಾಂಡ್ಸ್ ಇದೆ ಕೆಲವೊಂದು, ಅದನ್ನೆಲ್ಲ ಸೇರಿ ಅಜಾಟೆ ಅಂತ ಸ್ಟೋರ್ ಮಾಡಿದ್ದಾರೆ. Comment me if I want to try these brand and should I want to do a shopping challenge. Let me go inside H&M and all the stores. Let me explore it. ಅಜಾಟೆ ಒಳಗಡೆನೂ ಹೋಗ್ತೀನಿ, ಎಲ್ಲಿದೆ ನೋಡಿಬಿಟ್ಟು. ಇವಾಗ ಬೋ ಟ್ರೆಂಡಿಂಗ್ ಅಲ್ವಾ, ಸಿ ಹೌ ಮೆನಿ ಬೋಸ್ ಬ್ಯಾಂಡ್. I have this bag, you guys know, meant this type which I am carrying here. This bag is good. ಫಸ್ಟ್ ಸ್ಟಾರ್ಬಕ್ಸ್, ನನಗೆ ಕಾಫಿ ಕುಡಿಯಲ್ಲ, ಹಾಟ್ ಚಾಕ್ಲೇಟ್ ಏನಾರು ತೊಗೊಳ್ಳ, ತುಂಬ ಚಳಿನೂ ಇದೆ. ಒಂದು ರೌಂಡ್ ಹಾಕೋಣ. ಇಫ್ ಐ ವಾಂಟ್ ದೆನ್ ಐಲ್ ಗೋ ಫರ್ ಸ್ಟಾರ್ಬಕ್ಸ್. ಓಕೆ, ವಿ ಹ್ಯಾವ್ ಕುಕ್ಕಿ ಮ್ಯಾನ್ ಹಿಯರ್. ನೋಡೋಣ, ಕುಕೀಸ್ ತೊಗೋಬೇಕು. ಆ್ಯಕ್ಚುಲಿ ನೇಕೆಡ್ ಬೈ ನಾಯ್ಕಾ ಚೆಕ್ ಮಾಡಬೇಕಿತ್ತು, ನೋಡೋಣ. ಇಫ್ ಐ ಕ್ಯಾನ್ ಐ ವಿಲ್. ಸ್ಟೋರ್ ನಾನು ಚೆಕ್ ಮಾಡಬೇಕಿತ್ತು, ಸೊ ಇಲ್ಲಿದೆ, ಹೋಗಿ ನೋಡೋಣ. All these are like silver jewels, 92.5% silver. This bracelet like EVLI ಎಲ್ಲ ಇದೆ, ಚೆನ್ನಾಗಿದೆ. Too good. ಡೋನಟ್ ಐ ಪಿಕ್ಡ್ ಬಿಸ್ಕಾಫ್, ತುಂಬ ಚೆನ್ನಾಗಿತ್ತು. 1 ಮಿನಿಟಲ್ಲಿ ಖಾಲಿ ಮಾಡಿದೆ, ಸೊ ಇನ್ನೊಂದು ಡೋನಟ್ ತೊಗೊಳ್ತೀನಿ. But this one, this is also good. Like last time ಏನು ತಿಂದೆ, ನಾನು ಇನ್ನೊಂದು ಏನು ತಿಂದೆ ಅದಕ್ಕಿಂತ ಡಿಫ್ರೆಂಟ್ ಕ್ರೀಮ್. ನಾನಿಲ್ಲೇನು ಡೋನಟ್ ತಿಂದೆ, ಅಲ್ಲಿ ಆಪೋಸಿಟೇ ಹೋಮ್ ಸೆಂಟರ್ ಇದೆ, ಹೋಗೋಣ. ಬಟ್ ಬ್ಯೂಟಿಫುಲ್, how cute it is. 3,000 rupees. Wow, this is beauty. 2,000, like ಟೇಬಲ್ ಮೇಲೆ ಇಟ್ಟರೆ ಚೆನ್ನಾಗಿರುತ್ತೆ, ಸೆಂಟರ್ ಟೇಬಲ್. ವಾವ್, ನೈಸ್. ಐ ಥಿಂಕ್ ಐ ಶುಡ್ ಡೂ ಅ ಚಾಲೆಂಜ್ ಇನ್ ಹೋಮ್ ಸೆಂಟರ್, ರೈಟ್? ಬಟ್ ಎವ್ರಿಥಿಂಗ್ ಇಸ್ ಬಿಟ್ ಎಕ್ಸ್ಪೆನ್ಸಿವ್ ಅನಿಸ್ತಿದೆ. ನೋಡೋಣ, ಈಗ ಎಕ್ಸ್ಪ್ಲೋರ್ ಮಾಡಿ ನೆಕ್ಸ್ಟ್ ಯಾವಾಗಾರು ಇಫ್ ಐ ವಾಂಟ್ ಕಮೆಂಟ್ ಡೌನ್ ಬಿಲೋ. ಹೋಲ್ ಥಿಂಗ್ ಇಸ್ 3,499. ಲೈಕ್ ತುಂಬ ಚೆನ್ನಾಗಿದೆ ಸೆಂಟರ್ ಟೇಬಲ್ಗೆ. ದಿಸ್ ಇಸ್ 299. ಚೆನ್ನಾಗಿದೆ. ವಾವ್. ಲೈಕ್ ಹೋಮ್ ಸೆಂಟರ್ ಇಸ್ ಫುಲ್ ಆಫ್ ವಾವ್ ಟು ಮೀ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್.
so good. Should I get this 2499? ಐ ಆಮ್ ಲವ್ವಿಂಗ್ ದಿಸ್ ಪಿಲ್ಲೋಸ್ ಆಯಿತಾ. ನನ್ನ ಸೋಫಾ ಕಲರ್ ಬ್ಲೂ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬಟ್ ಒಂದಕ್ಕೆ 899. ಐ ವಾಂಟ್ ಲೈಕ್ ದಿಸ್ ಅಟ್ಲೀಸ್ಟ್ 5 ನೆಕ್ಸ್ಟ್ ಟೈಮ್. Cute is this. Love this. So 1 ತೊಗೊಂಡ್ರೆ 3 and 2 ತೊಗೊಂಡ್ರೆ 4. ನೋಡೋಣ, ಪ್ರೀತಮ್ will come in sometime, so I'll ask him whether to get it or not. Stuff is done. ಏನೂ ಬೇಡ, ಇನ್ನು ಮನೆಗೆ ಏನು ಶಾಪ್ ಮಾಡಬಾರ್ದು ಅಂದ್ಕೊಂಡಿದ್ದೀವಿ. ಬಟ್ ಆದರೆ ಅದು ನಂಗೆ ತುಂಬ ಇಷ್ಟ ಆಯಿತು. ಚೆಕ್ ಜಿವಾ ಮೇಲೆ ಸ್ಟ್ರಾಪ್ಲೆಸ್ ಬ್ರಾ ನೋಡೋಣ, 60% ಆಫ್ ಅಂತ ಬೇರೆ ಇದೆ. ನೋಡೋಣ. I done some good shopping in Zivame. ಮಕ ಮುಚ್ಕೋಬೇಕು ಗುರು, ಶಾಪ್ ಮಾಡೋಣ ಅಂದ್ಕೊಂಡು ಹೋಗ್ಬಿಟ್ಟು ಅಟ್ ದ ಎಂಡ್ ಲಾಂಡ್ರಿ ಶಾಪ್ ಮಾಡಿದ್ದೀನಿ ಇಷ್ಟೊಂದು. ಸಾಕು, ಇವಾಗ ಮಾಲ್ ಸುತ್ತಿದ್ದು ಶಾಪಿಂಗು ಆಗೋಯ್ತು. ಸೊ ಪ್ರೀತಮ್ ಈಸ್ ಹಿಯರ್, ಸೊ ಐ ಗೋ ನೌ. ಇದರಲ್ಲಿ ಆಹಾರದಲ್ಲಿ ಊಟ ಮಾಡೋಣ ಅಂತ. ಅಲ್ಲಿ ಅನ್ಲಿಮಿಟೆಡ್ ಬಫೆ ಫಾರ್ 299, ಲೈಕ್ ನಾನ್ ವೆಜ್ ಬಫೆಟ್ಟೇ. ಆಫ್ಟರ್ ಫುಡ್ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್, ಅದಕ್ಕೆ ಇಲ್ಲೇ ಬಂದ್ವಿ. ವಿತ್ ಫುಡ್ ನಾವು ಅನ್ಲಿಮಿಟೆಡ್ ತೊಗೊಳ್ಳಿಲ್ಲ. ವಿತ್ ಮಟನ್ ಬಿರಿಯಾನಿ ಆ್ಯಂಡ್ ಗುಂಟೂರು ಚಿಕನ್ 2 ಚೆನ್ನಾಗಿತ್ತು. ವಿ ಆರ್ ಥಿಂಕಿಂಗ್ ಟು ಗೋ ಫಾರ್ ಅ ಮೂವಿ. ಸೊ ಇಲ್ಲೇ ಇದೆ ಈ ರೋಡಲ್ಲೇ ಥಿಯೇಟರು. ಧನುಷ್ದು ಹೊಸ ಮೂವಿ ರಿಲೀಸ್ ಆಗಿದೆಯಲ್ಲ, ಇಟ್ಸ್ ನೈಸ್ ಅಂತೆ. ಸೊ ಅಂದರೆ ರಿವ್ಯೂವ್ಸು. ಸೊ ಹಾಗಾಗಿ ಹೋಗೋಣ ಅಂತ. ಇದೀಗ ನಿನ್ನೆ ರಿಲೀಸ್ ಆಗಿರೋದು ಐ ಥಿಂಕ್. ಯೆಸ್ಟರ್ಡೇಸ್ ಫ್ರೈಡೇ ಅಲ್ಲ. ದ ಮೂವಿ ನೇಮ್ ಇಸ್ ರಾಯನ್. Evening 4 o'clock show. I think after so many days I'm watching a movie in a theatre and I'm expecting a good story, good screenplay, all that. ಲಾಸ್ಟ್ ಟೈಮ್ ಹೋದಾಗ ತುಂಬ ಡಿಸಪಾಯಿಂಟ್ ಆಯಿತು. ಮೂವೀಸ್ಗೆ ಹೋಗ್ಬಾರ್ದಪ್ಪ ಅನ್ನೋ ಥರ ಅನಿಸ್ತು. ಸೊ ರಾಯನ್ ಚೆನ್ನಾಗಿದೆ ಅಂತಿದ್ದಾರೆ. ಆಬ್ವಿಯಸ್ಲಿ ಧನುಷ್ ಮೂವಿ ಎಕ್ಸ್ಪೆಕ್ಟೇಷನ್ ಸಿಂಪಲ್ ಆಗಿದ್ರು ಚೆನ್ನಾಗಿರುತ್ತೆ, ಸ್ಟೋರಿ ಬೇಸ್. ಹಾಫ್ ಆನ್ ಅವರ್ ಮುಂಚೆ ಬಂದಿದ್ದೀವಿ ಮೂವಿಗೆ. ಅಂದರೆ ನಾವು ಇಲ್ಲೇ ಇದ್ವಲ್ಲ, ಆನ್ ದ ವೇ ಸಡನ್ ಪ್ಲ್ಯಾನ್ ಆಗಿದ್ದಿದ್ದು ಆ್ಯಕ್ಚುಲಿ. ಸೊ ಇಲ್ಲಿ ಉತ್ಸಾಹ ಇದೆ, ನನ್ನ ಎದುರುಗಡೆನೇ ಕಾಣ್ತಿದೆ ಉತ್ಸಾಹ ಪಕ್ಕ. ಇಲ್ಲಿ ಬಾಲಾಜಿ ಮೂವೀಸ್ ಇಲ್ಲೇ ಹೋಗೋಣ, ಪೋಸ್ಟರ್ ನೋಡ್ಬಿಟ್ಟೆ ಹೋಗೋಣ ಅಂತ ಬಂದಿದ್ದು ನಾವು. ಸೊ ಒಂದು ಉತ್ಸಾಹ ಹೋಗ್ಬಿಟ್ಟು ಬರ್ತೀನಿ ಒಂದು ರೌಂಡ್ ಸುಮ್ಮನೆ. ಹೆಂಗಿದೆ ನೋಡೋಕ್ಕೆ ಇಲ್ಲಿ ಸೇಲು. ಸೊ ನೀವು ನಂದು ವೆಬ್ಸೈಟ್ ಇವಾಗ ನೋಡಿದರೆ, ಸೊ ಅದರಲ್ಲಿ ನಾನು ಯೆಲ್ಲೋ ಕಲರ್ ಅಥವಾ ಒಂದು ಎತ್ನಿಕ್ ವೇರ್ಸ್ ಏನೇನೆಲ್ಲ ಟ್ರೈ ಮಾಡಿದೆ. ಇಟ್ ಬಿಲಾಂಗ್ಸ್ ಟು ಉತ್ಸಾಹ. ಮತ್ತು ಇನ್ನೊಂದು ಯಾವುದೋ ಎತ್ನಿಕ್ ಬ್ರ್ಯಾಂಡ್. ಮೋಸ್ಟ್ ಆಫ್ ದೆಮ್ ಬಿಲಾಂಗ್ಸ್ ಟು ಉತ್ಸಾಹ. ಸೊ ನಿಮಗೆ ಆರ್ ಆರ್ ನಗರ ಆಗಿದ್ರೆ ನಿಯರ್ ಬೈ ಉತ್ರಳ್ಳಿ ರೋಡಲ್ಲಿ ಇಲ್ಲಿ ಉತ್ಸಾಹ ಇದೆ. ಯು ಕ್ಯಾನ್ ಕಮ್ ಆ್ಯಂಡ್ ಚೆಕ್, ಯು ಕ್ಯಾನ್ ಶಾಪ್. ಇಲ್ಲೂ ಕೂಡ ಸೇಮ್, ಅಲ್ಲಿ ಏನು ಆಫರ್ ಇದೆ ಸೇಮ್ ಅವೈಲಬಲ್ ಇರುತ್ತೆ ಇಲ್ಲೂ ಆಫರು. ಹೆಂಗಿದ್ರು ಟಿಕೆಟ್ ತೊಗೊಳ್ತಾ ಇದ್ದಾನೆ ಈಗ, ಲೈಕ್ ಮೂವಿ ಟಿಕೆಟ್ಸ್ ಇಸ್ ಚೆಕಿಂಗ್. ನಾನು ಇಲ್ಲೇ ಬರೋಣ, ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇದೆಯಲ್ಲ ಅಂತ. ವಾಕಿಂಗ್ ಟುವರ್ಡ್ಸ್ ಉತ್ಸಾಹ. ಐ ವಿಲ್ ನಾಟ್ ಶಾಪ್ ಎನಿಥಿಂಗ್. ಸೀರಿಯಸ್ ಆಗಿ ಜಿವಾ ಮೇಲೆ ಆ್ಯಕ್ಚುಲಿ ನಂಗೆ ಶಾಪ್ ಮಾಡಿದ್ದೇನು ರಿಗ್ರೆಟ್ ಇಲ್ಲ. ಬಟ್ 2 ಅಂತ ಹೋಗಿ ಟೋಟಲ್ 5 ತೊಗೊಂಡೆ ನಾನು ಲಾಂಡ್ರಿ, ಸ್ಪೆಷಲಿ ಬ್ರೇಸರ್ಸು. ನಂಗೆ ಅದೇನು ರಿಗ್ರೆಟ್ ಇಲ್ಲ. ಅಂದರೆ ಬೈ 3 ಇನ್ನೊಂದು ಆಫರ್ ಆ ಥರ ಆಯಿತು, ಬೈ 3 get 1 ಥರ ಅಲ್ಲ. ಸೊ ಟೋಟಲಿ ಐ ಟುಕ್ 5, ಬಟ್ ಇಟ್ ವಾಸ್ ಎಕ್ಸ್ಪೆನ್ಸಿವ್. ದಟ್ ಈಸ್ ದ ಥಿಂಗ್, ಬಿಕಾಸ್ ಒನ್ ಕಾಸ್ಟೆಡ್ ಮೋರ್ ದೆನ್ 1500 one ಈಚ್ ಆಫ್ ದೆಮ್. ಸೊ ಇಟ್ ವಾಸ್ ಬಿಟ್ ಎಕ್ಸ್ಪೆನ್ಸಿವ್, ಬಟ್ ಐ ಆಮ್ ಹ್ಯಾಪಿ. ಬಟ್ ಆದರೂ ಖರ್ಚು ಮಾಡ್ಬಿಟ್ನಲ್ಲ ಅನಿಸ್ತಿದೆ. ಟಾಪ್ ತೊಗೊಂಡಿದ್ದೀನಿ ಗೊತ್ತಾ ನಿಮಗೆ, ಇಫ್ ಯು ರಿಮೆಂಬರ್. ಅದರದ್ದು ಪ್ಯಾಂಟ್ ಇದೆ. ವಾವ್, ಇಟ್ ವಿಲ್ ಬಿ ನೈಸ್ ರೈಟ್. ಲೆಟ್ ಮಿ ಟ್ರೈ ದಿಸ್. ಆಲ್ ದೀಸ್ ಕುರ್ತೀಸ್ ಟಾಪ್ಸ್ ಫಾರ್ 699. ಕಲೆಕ್ಷನ್ ಇಸ್ ಸೋ ಗುಡ್. ಸಿ ಇದೆಲ್ಲ ಹೊಸ ಕಲೆಕ್ಷನ್ಸು, ತುಂಬ ಚೆನ್ನಾಗಿದೆ. ಬಟ್ ಅದು ಆಫರಲ್ಲಿಲ್ಲ. ವಿ ಹ್ಯಾವ್ ಓನ್ಲಿ ಫ್ಯೂ, ಲೈಕ್ ಪ್ಲೆಂಟಿ ಆಫ್ ಪೀಸಸ್ ಇನ್ ಆಫರ್ ಅನಿಸ್ತಿದೆ ನನಗೆ. ದಿಸ್ ಪ್ಯಾಂಟ್ ಈಸ್ ಪರ್ಫೆಕ್ಟ್. ಲೈಕ್ ಅಲ್ಲಿ ಸಿಗಲೇ ಇಲ್ಲ ನನಗೆ ಆ್ಯಕ್ಚುಲಿ. ಸೆಟ್ ಅನ್ನೋದೇ ನನಗೆ ಗೊತ್ತಿಲ್ಲ. ಇಲ್ಲಿ ನೋಡಬೇಕಾದ್ರೇ ನಾನು ಇದು ಸೇಮ್ ಕುರ್ತಿ, ಶಾರ್ಟ್ ಕುರ್ತಿ ತೊಗೊಂಡಲ್ಲ ಅನಿಸ್ತಿದೆ. ಸೊ ಶುಡ್ ಐ ನೀಡ್ ಟು ಗೆಟ್ ದಿಸ್ ಪ್ಯಾಂಟ್ ಆರ್ ವಾಟ್?
ಐ ಗಾಟ್ ದಿಸ್ ಪ್ಯಾಂಟ್ ಲೈಕ್ ಸೆಟ್ ಥರ ಹಾಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ. ಈಗ ಟೈಮ್ ಆಯಿತು, 10 ಮಿನಿಟ್ಸ್ ಇದೆ, ಲೆಟ್ಸ್ ಗೋ. ಆ್ಯಂಡ್ ಏನು ಗೊತ್ತಾ, ನಾನು ಹೇಳ್ದಂಗೆ ಚೆನ್ನಾಗಿದೆ ಕಲೆಕ್ಷನ್, ಇಟ್ಸ್ ನೈಸ್. ನನಗಂತೂ ಒಂದು ಕಲೆಕ್ಷನ್ ತುಂಬ ಇಷ್ಟ ಆಯಿತು. ಪ್ಯಾಂಟ್ ಮತ್ತು ಇದೇ ಥರ ಕುರ್ತಿ ಕಾಟ್ ಸೆಟ್ ಥರ ಎಷ್ಟೊಂದಿದೆ, ತುಂಬ ಇಷ್ಟ ಆಯ್ತು ನನಗೆ. ಬಟ್ ಆಫರಲ್ಲಿಲ್ಲ. ಟಾಪ್ ವಾಸ್ ಸಮಥಿಂಗ್ 1599 ಆ್ಯಂಡ್ ಪ್ಯಾಂಟ್ ವಾಸ್ ಲೈಕ್ 1299. ಸೊ ಆಫರಲ್ಲಿರೋದು ಯಾಕೆ ಕಮ್ಮಿ ಇದೆ ಅಂದರೆ, ಸೊ ಪ್ಲೆಂಟಿ ಆಫ್ ಪೀಸಸ್ ಅಷ್ಟೇ ಆಫರಲ್ಲಿರೋದು. ಮೇ ಬಿ ಸ್ಟಾಕ್ ಬರ್ಬೋದೇನೋ, ಇನ್ನೂ 30 days ಇದೆ ಅಲ್ಲ ಆಫರ್. ಹಾಗಾಗಿ ಇಫ್ ಯು ವಾಂಟ್ ಯು ಕ್ಯಾನ್ ಕಮೆಂಟ್ ಚೆಕ್ ಹಿಯರ್. ನಾವು ಟೈಮ್ ಈಸ್ ಅಪ್, ಓನ್ಲಿ 10 minutes ಲೆಫ್ಟ್ ಫಾರ್ ದ ಮೂವಿ. Morning. The next day it's Sunday. Yesterday we came from the movie. ಆಮೇಲೆ ಏನು ಫಿಲ್ಮ್ ಮಾಡಲಿಲ್ಲ. ಸೊ ಮೂವಿ ವಾಸ್ ಲೈಕ್ ಓಕೆ ಗುಡ್, ಒನ್ ಟೈಮ್ ನೋಡ್ಬೋದು ಆ ಥರ. ಫುಲ್ ಆಫ್ ಬ್ಲಡ್ ಶೆಡ್ ಆ್ಯಂಡ್ ಆಲ್ ದ್ಯಾಟ್. ಸೊ ಐ ಡೋಂಟ್ ರೆಕಮೆಂಡ್ ಫಾರ್ ಚಿಲ್ಡ್ರನ್ಸ್, ಮಕ್ಕಳಿಗೆ. ಅಪಾರ್ಟ್ ಫ್ರಮ್ ದಟ್ ಇಟ್ಸ್ ಲೈಕ್ ಅ ಮಾಸ್ ಮೂವಿ. ಸೊ ನಿಮಗೆ ತುಂಬ ಹೊಡೆದಾಟ ಬಡ್ದಾಟ ಮಾಸ್ ಮೂವಿ ಇಷ್ಟ ಆದರೆ ನೋಡ್ಬೋದು. ಸ್ಟೋರಿನೂ ಇದೆ ಬಟ್ ಫುಲ್ ಆಫ್ ಮಾಸ್. ನಂಗೆ ಓಕೆ, ಒನ್ ಟೈಮ್ ನೋಡ್ಬೋದು, ಓಕೆ ಅಂತ ಅನಿಸ್ತು. ಆ್ಯಕ್ಟಿಂಗು, ಸ್ಕ್ರೀನ್ ಪ್ಲೇ ಅದೆಲ್ಲ ಲೈಕ್ ಒಂಥರ ಚೆನ್ನಾಗಿದೆ, ನೈಸ್. ಆ್ಯಂಡ್ ಇವತ್ತು ಸಂಡೇ ಆ್ಯಂಡ್ ಇವತ್ತು ಭೀಮನ ಅಮಾವಾಸ್ಯೆ. ನನಗೆ ಪ್ರೀತಮ್ಗೆ ಸೆಕೆಂಡ್ ಟೈಮ್ ಇದು ಭೀಮನ ಅಮಾವಾಸ್ಯೆ. ಐ ಡೋಂಟ್ ನೋ ಟೈಮ್ ಹೆಂಗೆ ಹೋಯ್ತಂತ. ಸೊ ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ಬ್ಯಾಂಗ್ಳೂರಲ್ಲೇ ಇದ್ವಿ ಆ್ಯಂಡ್ ಚಿಂಟುನೂ ಇದ್ದ, ಇವಾಗಲೂ ಇದ್ದಾನೆ. ಬಟ್ ನಾನು, ಚಿಂಟು, ಪ್ರೀತಮ್ 3 ಜನನೂ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಸೊ ಅಲ್ಲೇ ಆಚೆ ತಿಂಡಿ ತಿನ್ಕೊಂಡು ಬಂದಿರೋ ನೆನಪಿದೆ. ಆ್ಯಂಡ್ ಆಲ್ರೆಡಿ 1 year ಆಗೋಯ್ತಾ ಅಂತ ಅನಿಸ್ತಿದೆ. ಆ್ಯಂಡ್ ಈ ಭೀಮನ ಅಮಾವಾಸ್ಯೆಲ್ಲೂ ಅಷ್ಟೇ, ಪ್ರೀತಮ್ ಆಬ್ವಿಯಸ್ಲಿ ಸಂಡೇ ಮನೇಲಿದ್ದಾನೆ. ಆ್ಯಂಡ್ ನಾನು ಆಲ್ರೆಡಿ ಈಗ ಪೂಜೆ ಜಸ್ಟ್ ಈಗ ಮುಗಿಸ್ದೆ, ಫ್ರೆಶ್ ಆಗಿಬಿಟ್ಟು ಪೂಜೆ ಮಾಡಿದೆ. ಆ್ಯಂಡ್ ಈಗ ಟೆಂಪಲ್ಗೆ ಹೋಗಿ ಬರ್ತೀವಿ. ಸ್ಪೆಷಲಿ ನಮ್ಮಮ್ಮ ಮಂಡ್ಯದಲ್ಲಿ ನಂದು ಮತ್ತು ಪ್ರೀತಮ್ ಹೆಸರಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ ಟೆಂಪಲಲ್ಲಿ. ಶಿ ಕಾಲ್ಡ್ ಆ್ಯಂಡ್ ಸೆಡ್ ಮಿ ದ್ಯಾಟ್. ಆ್ಯಂಡ್ ಅವರು ಓಂಕಾರ್ ಹಿಲ್ಸ್ಗೆ ಹೋಗ್ಬಿಟ್ಟು ಬಾ ಅಂತ ಹೇಳಿದ್ದಾರೆ. ಸೊ ನಾನು ಓಂಕಾರ್ ಹಿಲ್ಸ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಜ್ಯೋತಿರ್ಲಿಂಗ ಅಂತಾರಲ್ಲ, ಅದರಲ್ಲಿ ಓಂಕಾರೇಶ್ವರನೂ ಒಂದು. ಸ್ಪೆಷಲಿ ಒಂದು ಸಾಂಗ್ ನಮ್ಮದು ಮಂಜುನಾಥ, ಶ್ರೀ ಮಂಜುನಾಥ ಮಹಿಮೆ ಅಂತ ಯಾವುದೋ ಮೂವಿ ಇದೆಯಲ್ಲ, ಸೊ ಅದರಲ್ಲಿ ಒಂದು ಸಾಂಗಲ್ಲಿ ಬರುತ್ತೆ, ಅದರಲ್ಲಿ ಓಂಕಾರೇಶ್ವರನೂ ಇದ್ದಾನೆ. ಆ್ಯಂಡ್ ಐ ಥಿಂಕ್ ಓಂಕಾರೇಶ್ವರ ಬಂದುಬಿಟ್ಟು ಮಧ್ಯಪ್ರದೇಶ ಅಥವಾ ಮಹಾರಾಷ್ಟ್ರನ, ಡೋಂಟ್ ಕಮ್ ಟು ಮಿ, ಬಟ್ ಒಂದು ಪ್ಲೇಸಲ್ಲಿ ಇದೆ. ಆ್ಯಂಡ್ ಇಲ್ಲಿ ನಮ್ಮ RR ನಗರ ಶ್ರೀನಿವಾಸಪುರ ಕ್ರಾಸಲ್ಲಿ ಓಂಕಾರೇಶ್ವರ ಟೆಂಪಲ್ ಇದೆ. ಆ್ಯಂಡ್ ಆ ಟೆಂಪಲ್ ಸ್ಪೆಷಾಲಿಟಿ ಏನಂದರೆ, ಒಳಗಡೆ ನೀವು ಹೋದರೆ ಕಾಶಿ ವಿಶ್ವನಾಥ ಆ್ಯಂಡ್ ಕೇದಾರ್ನಾಥು ಇದೆ ಅನಿಸುತ್ತೆ, ಈಶ್ವರಂದು ಎಲ್ಲ. ಬಟ್ ಮೇಯ್ನ್ ಓಂಕಾರೇಶ್ವರ ದೊಡ್ಡದಾಗಿದೆ. ಆ್ಯಂಡ್ ಅಲ್ಲಿ ಒಳಗಡೆ ಹೋದರೆ ಯು ವಿಲ್ ಗೆಟ್ ಆಲ್ ದಟ್ ಲಿಂಗಾಸ್ ಎಲ್ಲ ಅಲ್ಲಿ ಹೆಂಗಿದೆ ಅದೇ ಥರ ಇಲ್ಲೂ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ ಶೇಪ್ಸ್ ಡಿಫ್ರೆಂಟ್ ಇರುತ್ತಲ್ಲ ಆ ಥರ. ಆ್ಯಂಡ್ ತುಂಬ ಚೆನ್ನಾಗಿ ನಡೆಯುತ್ತೆ ಪೂಜೆ. ಮುಂಚೆ ನಾನು ಹೋಗಬೇಕಾದ್ರೆ, ಸಿನ್ಸ್ ಫ್ರಮ್ ಸೋ ಮೆನಿ ಇಯರ್ಸ್ ಐ ಆಮ್ ಗೋಯಿಂಗ್ ಟು ದ ಟೆಂಪಲ್, ಮುಂಚೆ ಹೋಗ್ಬೇಕಾದ್ರೆ ಅಷ್ಟೊಂದು ಫೇಮಸ್ ಇರಲಿಲ್ಲ ಆ್ಯಂಡ್ ಅಷ್ಟೊಂದು ಟೂರಿಸ್ಟ್ ಸ್ಪಾಟ್ ಥರ ಆಗಿರಲಿಲ್ಲ. ಇವಾಗ ಟೂರಿಸ್ಟ್ ಸ್ಪಾಟ್ ಥರ ಮಾಡಿಬಿಟ್ಟಿದ್ದಾರೆ. ಪೀಪಲ್ ವಿಲ್ ಕಮ್ ಫ್ರಮ್ ಎವ್ರಿವೇರ್ ಟು ವಿಸಿಟ್ ದಿಸ್ ಟೆಂಪಲ್. ಆ್ಯಂಡ್ ನಮ್ಮಮ್ಮ ಸ್ಪೆಷಲಿ ಈ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಯಾಕೆ ಅಂದರೆ ಇವತ್ತು ಭೀಮನ ಅಮಾವಾಸ್ಯೆ ಒಂದು, ಇನ್ನೊಂದು ಓಂಕಾರೇಶ್ವರ ಈಸ್ ಬ್ಲೆಸ್ಡ್ ಫಾರ್ ಪೀಸ್, ಮನೆ ನೆಮ್ಮದಿ, ಪೀಸ್ ಆ ಥರ ಒಂಥರ ಅಂತಾರೆ. ಐ ಆಮ್ ನಾಟ್ ಶ್ಯೂರ್, ನಾನು ಎಲ್ಲೋ ಒಂದು ನೋಡಿರೋದು ಓದಿರೋ ಥರ. ಇವಾಗ ಟೆಂಪಲ್ಗೆ ಹೋಗೋಣ. ಸಂಡೇ ಸ್ಟಾರ್ಟ್ಸ್ ಲೈಕ್ ದಿಸ್. ಐ ಆಮ್ ವೇರಿಂಗ್ ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು ಆಫರಲ್ಲಿ. ಸೊ ಪ್ಯಾಂಟ್ ಗೊತ್ತಿರುತ್ತೆ, ಇದೇ ವ್ಲಾಗಲ್ಲಿ ತೊಗೊಂಡಿದ್ದು. ಪ್ಯಾಂಟ್ ಇದೆ ಅಂತ ಗೊತ್ತಿರಲಿಲ್ಲ, ಟಾಪ್ ಮಾತ್ರ ನಾನು ತೊಗೊಂಡು ಬಂದಿದ್ದೆ. ಸೊ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಆ್ಯಂಡ್ 11 o'clock ಆಗ್ತಿದೆ, ನಾನೇನು ಇನ್ನೂ ತಿಂದಿಲ್ಲ. ಸೊ ಈಗ ದೇವಸ್ಥಾನ, ಒನ್ಸ್ ಫಾರ್ ಆಲ್ ದೇವಸ್ಥಾನ ಮುಗಿಸ್ಕೊಂಡು ದೇವ್ರ ದರ್ಶನ ಮುಗಿಸಿ ಹಾಗೆ ಬರ್ತಾ ಏನಾದರೂ ತಿಂತೀನಿ, ಜ್ಯೂಸ್ ಆ ಥರ ಏನಾದರೂ. ಯಾಕೆ ಬಂದ್ಬಿಡು, ನೀನು ಡೆಸರ್ಟ್ ಇದಾ? ಯಾವುದಿದು? ಚಮ್ ಚಮ್ ಆರ್ಡರ್ ದೊಡ್ಡ ಪ್ಲೇಟಲ್ಲಿ ಚಿಕ್ಕ ತಂದಿಟ್ಟ. ಚಂಪಾಕಲಿ ಅನ್ಸುತ್ತೆ ಕಣೋ, ಚಂಪಾಕಲಿ ಅನಾರ್ಕಲಿನೇ ಚಮ್ ಚಮ್. ಚಂಪಾಕಲಿ ಅಲ್ಲ, ರಸಗುಲ್ಲ. ವಿಡಿಯೋ ಕಂಟೆಂಟ್ಗೋಸ್ಕರ ರಸಗುಲ್ಲ. ಈ ಡ್ರಾಮಾ ಬಿಟ್ಬಿಡು, ನನ್ನ ವೀಡಿಯೋ ಕಂಟೆಂಟ್ಗೋಸ್ಕರ ಅಂತ. ನಿನಗೆ ಫ್ಲಾಪ್ ಆಯ್ತು ಅಷ್ಟೇ. ಇದು ಯಾವುದೋ ಏನು ಗುಜರಾತಿ ಡೆಸರ್ಟು ಚಮ್ ಚಮ್ ಅಂತಲೂ ಆರ್ಡ್ರ್ ಮಾಡಿದೆ.
ಇಟ್ಸ್ ಈವ್ನಿಂಗ್, ನಾನಿವಾಗ ಸಲೂನ್ಗೆ ಹೋಗೋಣ ಅಂತ, ಬಿಕಾಸ್ ಇಟ್ಸ್ ಹೈ ಟೈಮ್ ನಾ. ಮೈ ಬಾಡಿ ಹೇರ್ ತುಂಬಾ ಗ್ರೋತ್ ಆಗಿದೆ. ಮೇ ಬಿ 1-2 months ಆಗಿರ್ಬೋದು ವ್ಯಾಕ್ಸ್ ಮಾಡಿಸಿ, ಬಿಕಾಸ್ ಮಂಡ್ಯಾಗೆಲ್ಲ ಹೋದೆ ಮಾಡಿಸ್ಲಿಲ್ಲ. ಆ್ಯಂಡ್ ಅಗೇನ್ ಐ ಆಮ್ ಬ್ಯಾಕ್ ಹಿಯರ್ ಫ್ರಮ್ ಸೋ ಮೆನಿ ಡೇಸ್ ಹೋಗಿಲ್ಲ. ಸೊ ಫೈನಲಿ ಈಗ ಕಾಲ್ ಮಾಡಿ ಕೇಳಿದೆ ಫ್ರೀ ಇದ್ದಾರಾ ಏನು ಅಂತ. ಸೊ ಇಟ್ಸ್ ಟೈಮ್ ಫಾರ್ ಮೀ ಟು ಡೂ ಮೈ ವ್ಯಾಕ್ಸಿಂಗ್ ಆ್ಯಂಡ್ ಅಪ್ಪರ್ ಲಿಪ್. ಐಬ್ರೋಸ್ ಇಸ್ ಫೈನ್ ನನಗೆ, ಬಟ್ ಸ್ವಲ್ಪ ಎಕ್ಸ್ಟ್ರಾ ಮಾತ್ರ ತೆಗಿಸ್ತೀನಿ. ಸೊ ಅಪ್ಪರ್ ಲಿಪ್ ಮಾಡಿಸಿ ವ್ಯಾಕ್ಸ್ ಮಾಡಿಸ್ಕೊಂಡು ಬರೋಣ ಅಂತ. ಆ್ಯಂಡ್ ಹಾಗೆ ಲೈಕ್ ದೇ ಆರ್ ಮೈ ಫ್ರೆಂಡ್ಸ್ ಓನ್ಲಿ ನಾ. ಸೊ ಮೀಟ್ ಮಾಡೋದು ತುಂಬ ದಿನ ಆಯಿತು. ಸೊ ಹೋಗಿ ಐ ವಿಲ್ ಕಮ್ ಫಾರ್ ಅಬಿತಿ ಸಲೂನ್, RR ನಗರ್. The home from saloon, so I'm preparing some food now. So hair is removed finally and I'm preparing some dinner. ಇವಾಗ ಏನೂ ಇಲ್ಲ, ಚಿಕನ್ ಅದೆಲ್ಲ ಸ್ವಲ್ಪ ರಿಮೈನಿಂಗ್ ಅದು ಇದು ಇದೆ, ಹೋಟೆಲ್ಸ್ಗೆ ಹೋದಾಗ ರಿಮೈನಿಂಗ್ ತಂದಿರೋದು ಅದು ಇದು ಎಲ್ಲ. ಸೊ ಸ್ವಲ್ಪ ರೈಸ್ ಆ ಥರ ಎಲ್ಲ ಪ್ರಿಪೇರ್ ಮಾಡಿ ವಿ ಗೋನ ಹ್ಯಾವ್ ಡಿನ್ನರ್, ವಿ ಆಲ್ 3. ದಿಸ್ ಈಸ್ ಹೌ ಮೈ ವೀಕೆಂಡ್ ವಾಸ್. ಯಾವಾಗಲೂ ವೀಕ್ಲಿ ವ್ಲಾಗಲ್ಲೇ ಎಂಡ್ ಆಗ್ತಿತ್ತು. ಈ ಸರಿ ವೀಕೆಂಡ್ ವ್ಲಾಗ್ ಕೂಡ ಮಾಡಿದ್ದೀನಿ. ಲಾಸ್ಟ್ ವೀಕ್ಲಿ ವ್ಲಾಗ್ ಕೂಡ ಮಾಡಿದ್ದೀನಿ, ಅದಾದಮೇಲೆ ವೀಕೆಂಡ್ ವ್ಲಾಗ್ ಕೂಡ ಮಾಡಿದ್ದೀನಿ. ಐ ಥಿಂಕ್ ಫುಲ್ ವೀಕ್ ಲೈಕ್ 7 days ಕಂಪ್ಲೀಟ್ ವ್ಲಾಗ್ಸ್ ಮಾಡಿದ್ದೀನಿ. ಐ ಥಿಂಕ್ ವೀಕ್ ಪೂರ್ತಿ ಕಂಪ್ಲೀಟ್ ವಿಡಿಯೋಸ್ ಮಾಡಿದ್ದೀನಿ. ಲಾಸ್ಟ್ ವ್ಲಾಗ್ ನೋಡಿ, ಸೊ ದಟ್ ಇಟ್ ವಿಲ್ ಬಿ ಅ ವೀಕ್ಲಿ ವ್ಲಾಗ್ ಆ್ಯಂಡ್ ದಿಸ್ ಈಸ್ ಲೈಕ್ ಅ ವೀಕೆಂಡ್ ವ್ಲಾಗ್. And I hope you all love watching this video. If so, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Mwah. Bye.